ಈಗ ನೀವು ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮನೆ ಸಪೋರ್ಟ್ ಬಹಳ ಮುಖ್ಯ. ಈಗೇನೋ ಮನೆ ಮಗ ಮಾಡ್ತಿದ್ದಾರೆ ಅಂದಾಗ ಸಹಕಾರ ನೀಡೋರು ಇರ್ತಾರೆ. ಇದೆಲ್ಲ ನಿನ್ಗೆ ಯಾಕೆ ಬೇಕು, ಬಿಟ್ಬಿಡು, ನಾವು ನಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗೋಣ, ಈ ಥರ ಟಾಕ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಹೇಗೆ ನಿಮ್ಮ ಮನೇಲಿ ಹೇಗೆ ಅಂತ? ನಮ್ಮ ತಂದೆ ಮುಂಚೆಯಿಂದನೂ ಮಾಡ್ತಾರೆ, ಅವ್ರಿಗೆ ಇದೆಲ್ಲ ಏನು ಹೊಸದಲ್ಲ. ಸೊ ನಾವು ರಾಜಕೀಯಕ್ಕೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 2 ವರ್ಷಕ್ಕೆ ಅಪ್ಪನ ಕಳ್ಕೊಂಡ್ವಿ. ಸೊ ಹಂಗಾಗಿ ನಮ್ಮ ತಾಯಿ ಸಿಕ್ಕಾಪಟ್ಟೆ ಸಪೋರ್ಟ್ ನನಗೆ. ಅಮ್ಮನ ಸಪೋರ್ಟ್ ತುಂಬ ಇದೆ. ಅವ್ರು ಮಾಡ್ತಾರೆ. ಅವ್ರಿಗೆ ಹೇಳೋದೊಂದೇ, ನಿಂದು ಅಂತ ನೋಡು ಫಸ್ಟು, ಆಮೇಲೆ ಬೇರೆ ಮಾಡುವಂತೆ ಅಂತ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ನಮಗೆ ಕೆಲಸ ಮಾಡಬೇಕು, ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಬುದ್ಧಿ ಬಂದಿದೆ ಅವರಿಂದ. ಸೊ ಐ ಶುಡ್ ಫೀಲ್ ಪ್ರೌಡ್ ದಟ್ ನಾನು ಅವ್ರ ಮಗ ಅಂತ. ಅವ್ರ ಮಗ ಆಗಿ ಹುಟ್ಟಿದ್ದಕ್ಕೆ ನಾನು ಹೆಮ್ಮೆ ಪಡಬೇಕು. ಬಿಟ್ರೆ ಇನ್ನು ಅವ್ರು ಹೆಮ್ಮೆ ಪಡುವಂಥ ಕೆಲಸ ನಾನು ಮಾಡಿಲ್ಲ, ಮಾಡಬೇಕು. ಓಕೆ, ಇನ್ನು ಆತ್ಮತೃಪ್ತಿ ಇಲ್ಲ ಅಂತ ಆಯ್ತು. ರೈಟ್. ಈಗ ಕಾಂಗ್ರೆಸ್ಸಲ್ಲಿ ಇದ್ದೀರಿ, MLA ಆಗಿ ಅಥವಾ ಒಬ್ಬ ಶಾಸಕನಾಗಿ ವೆಂಕಟೇಶ್ ಅವ್ರನ್ನ ಅಥವಾ AC ಅವರನ್ನ ನೋಡ್ಬೋದಾ? ಖಂಡಿತ ಕಷ್ಟ. ಯಾಕೆ? ಹೇಳಿದ್ನಲ್ಲ, ವ್ಯವಸ್ಥೆ ಆ ಥರ ಇಲ್ಲ. ಓಕೆ ಓಕೆ. ವ್ಯವಸ್ಥೆಯಲ್ಲಿ ಆ ಥರದ್ದೊಂದು ಕನ್ಸು ಕಾಣೋದು ತಪ್ಪೆ. ಯೋಗ ಈಗ ನಾವು ಎಷ್ಟೋ ಕಡೆ ನೋಡಿದ್ದೀವಿ, 2 ಓಟಿಂದ ಸೋತಿರೋದು, 1 ಓಟಿಂದ ಸೋತಿರೋದು, 20 ಓಟಿಂದ ಸೋತಿರೋದು, ತೀರಾ ಹತ್ರ ನೆಕ್ ಫೈಟಿಗೆ ಬಂದು ಸೋತಿರೋದು, ಇದೆಲ್ಲ ನೋಡಿದ್ದೀವಿ. ಇದೆಲ್ಲ ಏನಾಗುತ್ತೆ, ಅವ್ರ ಆಲ್ಮೋಸ್ಟ್ ಆ ಥರದ್ದೆಲ್ಲ ಆದಾಗೆಲ್ಲ ರಾಜಕೀಯ ಬಿಟ್ಟು ಮನೆಗೆ ಹೋಗಿರೋರು ಇದ್ದಾರೆ. ಅದನ್ನ ಸ್ಪೋರ್ಟಿವ್ ಆಗಿ ತೊಗೊಂಡು ನೆಕ್ಸ್ಟ್ ಅಲ್ಲಿ ಗೆದ್ದೋರು ಇದ್ದಾರೆ. ಎರಡರಲ್ಲಿ ಯಾವ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ನಾವು MLA ಆಗಬೇಕು? ಇದು ಮನೆಗೆ ಹೋದವ್ರು ಎಕ್ಸಾಂಪಲ್ ತಗೋಬೇಕಾ ಅಥವಾ ಇದ್ದವ್ರ ಎಕ್ಸಾಂಪಲ್ ತಗೋಬೇಕಾ? ಇದ್ದವರು ಎಲ್ಲೆಲ್ಲಿಂದ ತಂದು MLAಗಳಾಗಿದ್ದಾರೆ ಅಂತ ಕಣ್ಣಾರೆ ನೋಡಿದ್ದೀವಿ. ಮನೆಗೆ ಹೋದವರು ಅವ್ರ ಸಿಚುವೇಶನ್ ಏನಾಗಿದೆ ಅಂತ ನೋಡಿದ್ದೀವಿ. ಎರಡರಲ್ಲಿ ಯಾವ ಎಕ್ಸಾಂಪಲ್ ತಗೊಂಡು ನಾನು ಮುಂದೋಗ್ಬೇಕು ಅನ್ನೋದು ದೊಡ್ಡ ಕ್ವಶನ್ ಅಷ್ಟೇ. ಖಂಡಿತ. ಇದೆಲ್ಲದರ ನಡುವೆ ನಿಮ್ಮ ಬ್ಯಾಕ್ಗ್ರೌಂಡ್ ಅನ್ನ ನೋಡ್ತಾ ಹೋದ್ರೆ ಕನ್ನಡದ ಜೊತೆ ನಿಂತ್ಕೊಳ್ಳಿ, ನಾನು ಕನ್ನಡಿಗ, ಕನ್ನಡದ ಮಗ, ಕನ್ನಡದ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಮನೋಭಾವ ನಿಮ್ಮದು. ಇದರ ಬಗ್ಗೆ ಏನು ಹೇಳ್ತೀರಿ ಅಂತ? ಕನ್ನಡ ಹೋರಾಟ ಅಂತನ್ನೋದು ಮುಂಚೆ ಮೇಡಮ್ ಒಂದು ಟೈಮಲ್ಲಿ ಕನ್ನಡ ಹೋರಾಟ ಅಂದ ತಕ್ಷಣ ನಮ್ಮ ಕಣ್ಣು ಕಾಣಿಸ್ತಾ ಇದೆ ವಾಟಾಳ್ ನಾಗರಾಜ್ ಅವರು. ಕನ್ನಡ ಅಂದ ತಕ್ಷಣ ಫಸ್ಟ್ ನಮ್ಮ ಕಣ್ಣು ಕಾಣೋದೇ ಅವರು. ಇವಾಗ 1000 ಜನ ಇದ್ದಾರೆ ಬಿಡಿ, ಇವಾಗ ಎಷ್ಟೇ ಜನ ಇದ್ರು ನಮಗೆ ಲೆಕ್ಕಕ್ಕಿಲ್ಲ. ಕನ್ನಡ ಅಂದ ತಕ್ಷಣ ವಾಯ್ಸ್ ರೈಸ್ ಮಾಡೋದು ಅವರೇ. ಅವ್ರನ್ನೇ ಆಲ್ಮೋಸ್ಟ್ ನಾವು ನೋಡ್ತಾ ಇದ್ದಿದ್ದು. ನಮ್ಮಲ್ಲೊಂದು ಈ ಭಾಷೆ ಬಗ್ಗೆ ಒಂದು ಇನ್ಸಿಡೆಂಟ್ ಏನಾಗುತ್ತೆ, ಒಂದು ಸಾರಿ ಒಬ್ಬ ಈ ತಮಿಳ್ನಾಡಿಂದ ಅಂದರೆ ಬೇಸಿಕಲಿ ತಮಿಳವರು ಅಂತಲೇ ತಪ್ಪಾಗುತ್ತೆ, ಅಲ್ಲಿಂದ ಅದರಲ್ಲಿ ಕೆಲವು ಹುಳಗಳಿರ್ತಾವಲ್ಲ, ಕೆಟ್ಟ ಹುಳಗಳು, ಅವರೊಂದು ಟೀಮ್ ಮಾಡಿಕೊಂಡು ಬೆಂಗಳೂರಿಗೆ ಬರ್ತಾರೆ. ಈ ಕನ್ನಡ ಸ್ಟಾರ್ಸ್ನ, ಲೀಡರ್ಸ್ನ ಇದು ಮಾಡೋದು, ಪೋರ್ಟ್ರೇ ಮಾಡೋ ರೀತಿ ಪಬ್ಲಿಕ್ಗೆ ಒಂಥರ ಕೆಟ್ಟದಾಗಿ ಪೋಸ್ಟ್ ಮಾಡೋದು, ಮತ್ತೆ ಮುಖಾಲ ವಿಕಾರ ಈ ಥರ ಎಲ್ಲ ಮಾಡೋ ಒಂದು ಟೀಮೇ ಇತ್ತು. 30-37 ಜನ ಒಂದು ಟೀಮೇ ಇತ್ತು. ಅವ್ರನ್ನ ಏನು ಮಾಡ್ತೀವಿ, ಅವ್ರ ದುರಾದೃಷ್ಟನ ಅಥವಾ ನಮ್ಮ ದುರಾದೃಷ್ಟ ನಮ್ಮ ಕೈಲಿ ಸಿಗ್ತಾರೆ. ಅವರು ಅವನಿಗೆ ಕರೆದು ಬುದ್ಧಿ ಹೇಳ್ಬೇಕಾದ್ರೆ ಒಂದು 4 ಹೊಡಿತೀವಿ ಅವನಿಗೆ, ಹಿಂಗೆಲ್ಲ ಮಾಡಬಾರ್ದು ಅಂತ. ಅದನ್ನು ನನ್ನ ಕ್ಲೋಸ್ ಫ್ರೆಂಡ್ ಒಂದು ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಏನಾಗುತ್ತೆ, ಒಂದು ಮೀಡಿಯಾಗೆಲ್ಲ ಹೋಗುತ್ತೆ ವಿಡಿಯೋ. ಅದು ಆ ಒಂದು ವಿಡಿಯೋಯಿಂದ ಯಾವ ಮಟ್ಟಕ್ಕೆ ಗಲಭೆ ಆಗುತ್ತೆ ಅಂತಂದರೆ, 2 ರಾಜ್ಯಗಳ ಮಧ್ಯೆ ಬೆಂಕಿ ಹತ್ಕೊಳ್ಳೋ ಮಟ್ಟಿಗೆ ಗಲಭೆ ಆಗುತ್ತೆ. ಅಂದರೆ ಅದಕ್ಕೆ ಯಾರು ಏನು ಮಾಡಿದ್ರು ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಹಿಂಗೆ ಯಾಕೆ ಆಯಿತು ಅನ್ನೋ ಸ್ಟೇಜ್ ನಾವು ಕುತ್ಕೊಂಡ್ಬಿಡ್ತೀವಿ ಮೂಲೆಯಲ್ಲಿ ಹೋಗಿ. ನಾವು ಮಾಡಿದ್ದು ಬೇರೆ, ನಾವು ಮಾಡಿದ್ದೇನೋ ನಮ್ಮ ಭಾಷೆಗೆ ಅನ್ಯಾಯ ಆಗುತ್ತೆ, ನಮ್ಮ ರಾಜ್ಯದಲ್ಲಿ ಚಿತ್ರನಟರಿಗೆ ಮತ್ತು ರಾಜಕೀಯ ವ್ಯಕ್ತಿಗೆ ಅನ್ಯಾಯ ಆಗುತ್ತೆ. ಇದನ್ನ ಮಾಡಬೇಡ ಅಂತ ಹೇಳಕ್ ಹೊರಟಿದ್ದು. ಅದು ತಿರುವು ಹೆಂಗೆ ತಗೋತು ಅಂತಂದ್ರೆ, ಆ ಟೈಮಲ್ಲಿ ಕಾವೇರಿ ಗಲಾಟೆ ಬೇರೆ ಇತ್ತು. ಆ ಕಾವೇರಿ ಗಲಾಟೆಗೋಸ್ಕರ ನಾನು ಉದ್ದೇಶಪೂರ್ವಕವಾಗಿ ಹಿಡ್ಕೊಂಡು ಹೊಡೆದವನ್ನ ಅಂತ ಆ ಥರ ಬಣ್ಣ ಕೊಟ್ಟು ಆ ಟೈಮಲ್ಲಿ ತುಂಬ ನೋವು ಎಷ್ಟು ಅಂದರೆ ಮನೆಯಿಂದ ಹೊರಗಡೆ ಬರ್ತಿರೋಂಥ ಪರಿಸ್ಥಿತಿ ಆ ಥರ ಆಯಿತು ನಮ್ಗೆ. ಒಂದು ಸ್ವಲ್ಪ ದಿನ, ಒಂದು ವರ್ಷ, 1.5 ವರ್ಷ. ಸೊ ಬೇಡಪ್ಪ ಈ ಹೋರಾಟಗಳು ಬೇಡ, ಯಾಕಂದರೆ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಸಮಾಜ ಸೇವಕರು ಅಂತ ಅನ್ನಿಸ್ಕೊಳ್ಳೋದು ಬೇರೆ, ಈ ಕೇಸು ಪೊಲೀಸು ಅನ್ನೋದು ಬೇರೆ. ಆ ವರ್ಷನ ಆ ಜೀವನವನ್ನು ಅನುಭವಿಸ್ತೀರಿ ನೀವು. ಕೆಲವೊಂದ್ಸಲಿ ಏನಾಗುತ್ತೆ, ನಾವು ಅಧಿಕಾರಿಗಳನ್ನ ತಪ್ಪು ಅಂತ ಹೇಳಲೇಬಾರ್ದು. ಒಂದೊಂದ್ಸಲಿ ಅವ್ರು ಹೆಂಗೆ ಹೆಲ್ಪ್ಲೆಸ್ ಆಗ್ತಾರೆ. ಅವರು ನಮ್ಗೆ ಎಷ್ಟೇ ಕ್ಲೋಸ್ ಇದ್ರು ಕೂಡ ಕೆಲಸ ಅಂತ ಬಂದು ಅವ್ರ ಹೆಲ್ಪ್ಲೆಸ್ನೆಸ್ ತುಂಬ ಎದ್ದು ಕಾಣುತ್ತೆ. ಅವ್ರ ಕೆಲಸ ಅವ್ರು ಮಾಡಲೇಬೇಕು, ಅವ್ರ ಕರ್ತವ್ಯ ಮಾಡಲೇಬೇಕು. ಮತ್ತು ಅಧಿಕಾರಿ ಅವರಿಂದ ಯಾರು ನಮ್ಮ ರಾಜಕಾರಣಿಗಳಿರ್ತಾರೆ, ಪವರಲ್ಲಿ ಯಾರು ಇರ್ತಾರೆ, ಅವ್ರು ಒಂದೊಂದು ಕೆಲಸ ಹೇಳಿದಾಗ ಅವ್ರು ಮಾಡಲೇಬೇಕು, ಅನಿವಾರ್ಯ ಅವ್ರಿಗೆ. ಆಗಲ್ಲ ಅಂತ ತಳ್ಳಂಗೂ ಇಲ್ಲ, ಅಥವಾ ನನ್ಗೆ ಚೆನ್ನಾಗಿದ್ದೀವಿ ನಾವು ಸ್ನೇಹಿತರು ಅಂತ ನಮ್ಮನ್ನ ಸಪೋರ್ಟ್ ಮಾಡಿ ಮಾತಾಡೋಂಗೂ ಇಲ್ಲ. ಈ ಥರದ್ದೆಲ್ಲ ಆಗಿ ಈ ಸಿಚುವೇಶನ್ಲಿ ತುಂಬ ಅಂದರೆ ನಮ್ಮ ಲೈಫಲ್ಲಿ ಅದೊಂದು ಕೆಟ್ಟ ವರ್ಷ ಅಂತ. ಆನೆ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತ. ಯಾವುದೂ ಸಿಗದಿರೋ ಟೈಮಲ್ಲಿ ಇದೊಂದು ಸಿಕ್ಕಿದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಕಡೆಯಿಂದ ನಮ್ಮನ್ನು ಕಟ್ಟಾಕುವಂಥ ಪ್ರಯತ್ನ ಮಾಡ್ತಾರೆ. ಆ ಟೈಮಲ್ಲೇ ಅದು ಆಲ್ಮೋಸ್ಟ್ ಒಂದು 2016ನೇ ಇಸ್ವಿ ಇರಬೇಕು, 2016 ನನಗೆ ಗೊತ್ತಿರೋಂಗೆ 2016. ಆ ಟೈಮಲ್ಲಿ ಇಷ್ಟೆಲ್ಲ ನೋವು ತಿನ್ನೋ ಪರಿಸ್ಥಿತಿಗಳು ಬಂದು ನಾವು ಸಿಕ್ಕಿಲ್ಲ ಅಂತ ನಮ್ಮ ಹುಡುಗರ ಮೇಲೆಲ್ಲ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸೋದು,
ಅವ್ರಿಗೊಂಥರ ಹಿಂಸೆ ಕೊಡೋದು, ಹಿಂಗೆಲ್ಲ ಏನಾಗುತ್ತೆ, ಯಾವ ಹೋರಾಟನೂ ಬೇಡ ಏನೂ ಬೇಡ, ನಿಮ್ಮ ಪಾಡು ಚೆನ್ನಾಗಿರಪ್ಪ ನೀವು, ಹೋಗಿ ಮನೆಗೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.